ನಮಸ್ಕಾರ ರೈತ ಸ್ನೇಹಿತರೆ, ಪ್ರತಿಯೊಬ್ಬ ರೈತರಿಗೂ ಕೂಡ ಸರ್ಕಾರದಿಂದ ಒಂದು ದೊಡ್ಡ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಹಲವಾರು ವರ್ಷಗಳಿಂದ ರೈತರಿಗೆ ಪೌತಿ ಖಾತೆ ಅಂದ್ರೆ ಹಕ್ಕುಪತ್ರ ತಮ್ಮ ಹೆಸರಿಗೆ ತರಲು ಅಥವಾ ವಾರಸುದಾರನ ಹೆಸರಿಗೆ ತರಲು ಜಮೀನು ವರ್ಗಾವಣೆ ಮಾಡಲು ಕಚೇರಿಗಳಿಗೆ ಸುತ್ತಾಡಬೇಕಾಯಿತು. ಆದ್ರೆ ಈಗ ಸರ್ಕಾರದಿಂದಲೇ ದೊಡ್ಡ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಪ್ರತಿ ಒಂದು ಅರ್ಜಿಯನ್ನು ಹಾಕಿ ಈ ಒಂದು ಪೌತಿ ಖಾತೆಯನ್ನು ಅವರ ಹೆಸರಿಗೆ ಮಾಡ್ಕೊಳ್ಬೇಕಾಯಿತು. ಆದ್ರೆ ಈಗ ಸರ್ಕಾರ ಹೊಸ ದೊಡ್ಡ ಬದಲಾವಣೆಯನ್ನು ತಂದಿದೆ ಅಂತ ಇಲ್ಲಿ ಸರ್ಕಾರದಿಂದ ಈ ಒಂದು ಮಾಹಿತಿಯನ್ನು ನಿಮಗೆ ತಿಳಿಸುವ ಒಂದು ಉದ್ದೇಶದಿಂದ ಕೂಡ ನಾವು ಈ ಒಂದು ವಿಡಿಯೋನ ಮಾಡಿ ನಿಮಗೆ ತಿಳಿಸ್ತಾ ಇದ್ದೇನೆ. ಈ ಒಂದು ಪೌತಿ ಖಾತೆ ಅಂದ್ರೆ ಏನು ಮತ್ತು ಅದರ ಪ್ರಯೋಜನ ಏನು ಮತ್ತು ಹೇಗೆ ಈ ಒಂದು ಪ್ರಯೋಜನ ನೀವು ತಿಳಿಸ್ಕೋಬೇಕು ಅಥವಾ ಈ ಒಂದು ಯಾವುದೇ ಒಂದು ಮಾಹಿತಿಗಾಗಿ ಈ ಒಂದು ಪೌತಿ ಖಾತೆಯಿಂದ ನೀವೇನಾದ್ರೂ ಸೌಲಭ್ಯ ಪಡೆಯೋದಿದ್ರೆ ಹೇಗೆ ಅಂತ ಕೂಡ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಯಾರ್ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ರು ಪ್ರತಿಯೊಬ್ರು ಕೂಡ ಕೊನೆಯವರೆಗೂ ನೋಡಿ, ಯಾರು ಕೂಡ ಸ್ಕಿಪ್ ಮಾಡಿ ನೋಡಬೇಡಿ. ಸ್ಕಿಪ್ ಮಾಡಿ ನೋಡೋದ್ರಿಂದ ಈ ಒಂದು ಮಾಹಿತಿ ನಿಮಗೆ ಅರ್ಥವಾಗೋದಿಲ್ಲ, ತಿಳಿಯೋದಿಲ್ಲ. ರೈತ ಸ್ನೇಹಿತರೆ, ಪ್ರತಿಯೊಬ್ರು ಕೂಡ ಕೊನೆಯವರೆಗೂ ನೋಡಿ. ಇಲ್ಲಿ ಪೌತಿ ಖಾತೆ ಅಂದ್ರೆ ಏನು ಅಂತ ಕೂಡ ನೋಡ್ಬಿಡೋಣ ಬನ್ನಿ. ಈ ಒಂದು ಪೌತಿ ಖಾತೆ ಏನಂದ್ರೆ ಜಮೀನಿನ ಮಾಲೀಕತ್ವ ದಾಖಲೆ, ಭೂಮಿಯ ಬಗ್ಗೆ ಸಂಪೂರ್ಣವಾದ ವಿವರ ಇರುವಂತದ್ದು. ರೈತರಿಗೆ ಇದು ಯಾಕೆ ಮುಖ್ಯ ಅಂದ್ರೆ ಸಾಲ ಪಡೆಯಲು ಮತ್ತು ಸಬ್ಸಿಡಿಯಾಗಿ ಪಡೆಯಲು, ಕೃಷಿ ಯೋಜನೆಯಲ್ಲಿ ಭಾಗವಹಿಸಲು. ಅಂದ್ರೆ ಪ್ರತಿಯೊಬ್ಬ ರೈತರಿಗೆ ಸಾಲ ಬೇಕಾಗಿರುವಂತದ್ದು ಮತ್ತು ಸಬ್ಸಿಡಿಯು ಬಹಳಷ್ಟು ಇರ್ತವೆ. ಏನೇ ತೆಗೆದುಕೊಳ್ಬೇಕಂದ್ರೂ ರೈತರಿಗೆ ಸಬ್ಸಿಡಿಯಾಗಿ ಈಗ ಸರ್ಕಾರದಿಂದ ನೀಡ್ತಾ ಇದ್ದಾರೆ. ಈ ಒಂದು ಸಬ್ಸಿಡಿ ಪಡೆಯಬೇಕಂದ್ರೆ ಈ ಒಂದು ಪತ್ರ ನಿಮಗೆ ಬೇಕೇ ಬೇಕು. ಅದಕ್ಕೋಸ್ಕರ ಇಲ್ಲಿ ಸರ್ಕಾರ ಈ ಒಂದು ಪತ್ರವನ್ನು ನಿಮಗೆ ಖಂಡಿತವಾಗಿ ಇಲ್ಲಿ ಕೊಡ್ತಾ ಇರುವಂತದ್ದು. ಅದು ಹೇಗೆ ಕೊಡ್ತಾ ಇದ್ದಾರೆ ಅಂತ ಕೂಡ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಹಳೆಯ ಪದ್ಧತಿ, ಹೌದು ರೈತ ಸ್ನೇಹಿತರೆ, ಈ ಒಂದು ಪೌತಿ ಖಾತೆಯನ್ನು ಪಡೆಯಲು ಹಳೆಯ ಪದ್ಧತಿ ಹೇಗಿತ್ತಂದ್ರೆ ಮತ್ತು ಹೊಸದಾಗಿ ಹೇಗೆ ಬದಲಾಯಿಸಿದ್ದಾರೆ ಅಂತ ಕೂಡ ನಾನು ನಿಮಗೆ ಇವತ್ತು ತಿಳಿಸ್ತಾ ಇದ್ದೇನೆ. ಇಲ್ಲಿ ಹಳೆಯ ಪದ್ಧತಿ ಅಂದ್ರೆ ರೈತರು ಅರ್ಜಿ ಹಾಕಬೇಕಾಯಿತು ಮತ್ತು ತಹಶೀಲ್ದಾರ್ ಕಚೇರಿಗೆ ಹೋಗಬೇಕಾಯಿತು, ರಿಜಿಸ್ಟರ್ ಮಾಡಬೇಕಾಯಿತು, ಹೀಗೆ ಹಲವಾರು ದಾಖಲೆಗಳನ್ನು ಅವರಿಗೆ ಕೊಡಬೇಕಾಯಿತು. ಅದರಿಂದ ಈಗ ಸಮಸ್ಯೆ ಇಲ್ಲ ಅಂತ ಕೂಡ ತಿಳಿಸಲಾಗಿದೆ. ಇವು ಯಾವುದು ಬೇಡ, ಈ ಒಂದು ಪೌತಿ ಖಾತೆಯನ್ನು ನಿಮ್ಮ ಹೆಸರಿಗೆ ಸರ್ಕಾರವೇ ತಂದು ಕೊಡಲಾಗಿದೆ ಅಂತ ಕೂಡ ಇಲ್ಲಿ ತಿಳಿಸಲಾಗಿದೆ. ನೋಡಿ ರೈತ ಸ್ನೇಹಿತರೆ, ಯಾರ್ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಪ್ರತಿಯೊಬ್ಬರು ಕೂಡ ಕೊನೆಯವರೆಗೂ ನೋಡಿ. ಹಾಗೆ ಈ ಒಂದು ವಿಡಿಯೋನ ಮುಂದುವರಿಸುವ ಮೊದಲು ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದಾರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ. ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಒಂದೇ ಒಂದು ತಪ್ಪದೆ ಲೈಕ್ ಅನ್ಕೊಟ್ಟು ನಿಮ್ಮ ರೈತ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಒಳ್ಳೆಯದಾಗುವಂತದ್ದು. ನೋಡಿ ರೈತ ಸ್ನೇಹಿತರೆ, ಇಲ್ಲಿ ಹೊಸದಾಗಿ, ಹೌದು ಅಂದ್ರೆ ಈ ಒಂದು ಪೌತಿ ಖಾತೆಯ ಪದ್ಧತಿ ಹಳೇದಾಗಿತ್ತು ಮತ್ತು ಇಲ್ಲಿ ಹೊಸದ ಹೇಗೆ ಬದಲಾಗಿದೆ ಅಂತ ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ. ಹೊಸದಾಗಿ ಹೇಗೆ ಸರ್ಕಾರ ಬದಲಾಗಿಸಿದೆ ಅಂದ್ರೆ ಅರ್ಜಿ ಹಾಕೋದೇ ಬೇಡ, ಮೊದಲು ಅರ್ಜಿ ಹಾಕಬೇಕಾಯಿತು, ಇವಾಗ ಅರ್ಜಿ ಹಾಕೋದೇ ಬೇಡ ಅಂತ ತಿಳಿಸಲಾಗಿದೆ. ಮತ್ತು ಇಲ್ಲಿ ಸ್ವಯಂ ಪ್ರೇರಿತವಾಗಿ, ಹೌದು ಸ್ವಯಂ ಪ್ರೇರಿತವಾಗಿ ಇಲ್ಲಿ ಪೌತಿ ಖಾತೆಯನ್ನು ಮತ್ತು ಇಲ್ಲಿ ಸ್ವಯಂ ಪ್ರೇರಿತವಾಗಿ ಪೌತಿ ಖಾತೆಯನ್ನು ನವೀಕರಣ ಮಾಡ್ತಾ ಇರುವಂತದ್ದು. ಮತ್ತು ಜಮೀನಿನ ಮಾಲೀಕತ್ವ ಸಾವನ್ನಪ್ಪಿದರೆ ಅಂದ್ರೆ ಇಲ್ಲಿ ಜಮೀನಿನ ಮಾಲೀಕತ್ವರು ಸಾವನ್ನಪ್ಪಿದರೆ ಅಂದ್ರೆ ಅವರ ರೈತರ ಹೆಸರಿನಲ್ಲಿ ಆ ಒಂದು ಜಮೀನು ಇರುತ್ತದೆ. ಅವರೇನಾದ್ರೂ ಸಾವನ್ನಪ್ಪಿದರೆ ಇಲ್ಲಿ ವಾರಸುದಾರನಿಗೆ ಆ ಒಂದು ಹೊಲ ಬರಬೇಕಾಗಿರ್ತದೆ, ಆ ಒಂದು ಜಮೀನು ಅವರ ಹೆಸರಿಗೆ ಬರಬೇಕಾಗಿರುತ್ತದೆ. ಆಗ ವಾರಸುದಾರನ ಹೆಸರಿಗೆ ಸ್ವಯಂ ಚಾಲಿತವಾಗಿ ಇಲ್ಲಿ RTC ಯಲ್ಲಿ ದಾಖಲೆಯಾಗುವಂತದ್ದು. ಸರ್ಕಾರವೇ ಅದನ್ನು ಸ್ವಯಂ ಚಾಲಿತವಾಗಿ ಮಾಡ್ತಾ ಇರುವಂತದ್ದು. ಅವರೇನಾದ್ರೂ ತೀರ್ಕೊಂಡ್ರೆ ನಿಮ್ಗೆ ಸ್ವಯಂ ಚಾಲಿತವಾಗಿ ನಿಮ್ಮ ಹೆಸರಿಗೆ ಮಾಡ್ತಾ ಇರುವಂತದ್ದು. ಮೊದಲಿಗೆ ನೀವು ಕಚೇರಿಗೆ ಹೋಗಬೇಕಾಯ್ತು, ತಹಶೀಲ್ದಾರ್ ಆಫೀಸ್ಗೆ ಹೋಗಬೇಕಾಯ್ತು, ಹಾಗೆ ಲಂಚವನ್ನು ಕೂಡ ಬಹಳಷ್ಟು ಜನ ಕೊಡ್ತಾ ಇದ್ರು. ಅದರಿಂದ ಈಗ ಸರ್ಕಾರದಿಂದ ಈ ಒಂದು ಒಳ್ಳೆ ಅವಕಾಶವನ್ನು ತಂದುಕೊಟ್ಟಿದೆ. ಮತ್ತು ಗ್ರಾಮ ಪಂಚಾಯಿತಿ ಮತ್ತು ಉಪ ತಹಶೀಲ್ದಾರರು ಮತ್ತು ಸರ್ವೆ ಇಲಾಖೆ ಪರಸ್ಪರ ಮಾಹಿತಿ ಹಂಚಿಕೊಳ್ತಾ ಇದೆ. ಅಂದ್ರೆ ಈ ಒಂದು ಮಾಹಿತಿಯನ್ನು ಪ್ರತಿಯೊಬ್ಬರು ಕೂಡ ತಿಳ್ಕೊಂಡು ತಹಶೀಲ್ದಾರರು ಮತ್ತು ಗ್ರಾಮ ಪಂಚಾಯಿತಿಯರು ಮತ್ತು ಸರ್ವೆ ಇಲಾಖೆಯರು ಪರಸ್ಪರ ನಾವು ಈ ಒಂದು ಮಾಹಿತಿಯನ್ನು ರೈತರಿಗೆ ಸ್ವಯಂ ಚಾಲಿತವಾಗಿ ನಾವು ಇದನ್ನು ಮಾಡಿಕೊಡ್ತೇವೆ ಅಂತ ಕೂಡ ಇಲ್ಲಿ ಸರ್ಕಾರದಿಂದ ಅವರಿಗೆ ತಿಳಿಸಲಾಗಿದೆ. ಮತ್ತು ಇಲ್ಲಿ ಪ್ರತಿಯೊಬ್ಬ ರೈತರು ಕೂಡ ಕಚೇರಿಗೆ ಹೋಗುವುದನ್ನು ತಪ್ಪಿಸಲಾಗಿದೆ ಇಲ್ಲಿ ಸರ್ಕಾರದಿಂದ. ಇದಂತೂ ಒಳ್ಳೆ ಅವಕಾಶ ಅಲ್ಲೇ ಅಂತ ಹೇಳಬೇಕು. ಯಾಕಂದ್ರೆ ಬಹಳಷ್ಟು ಜನರು ಒಂದು ತಿಂಗಳ ಹೋಗ್ತಾರೆ ಮತ್ತು ಒಂದು ವರ್ಷನೇ ಹೋಗ್ಬೇಕಾಗಿರ್ತಿತ್ತು ಅವ್ರ ಪತ್ರ ಅಂದ್ರೆ ಅವರ ಹಕ್ಕನ್ನು ಅವರು ಪಡೆಯಲು. ಆದ್ರೆ ಇವಾಗ ಸ್ವಯಂ ಚಾಲಿತವಾಗಿ ಪ್ರತಿಯೊಬ್ಬರಿಗೂ ಕೂಡ ಪೌತಿ ಖಾತೆ ಸಿಗ್ತಾ ಇರುವಂತದ್ದು ಈ ಒಂದು ಸರ್ಕಾರದಿಂದ. ರೈತರಿಗೆ ಇದರಿಂದ ಏನೆಲ್ಲ ಲಾಭ ಆಗ್ತಾ ಇದೆ ಅಂದ್ರೆ ನೋಡಿ ರೈತ ಸ್ನೇಹಿತರೆ, ಯಾರ್ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಪ್ರತಿಯೊಬ್ಬರು ಕೂಡ ಕೊನೆಯವರೆಗೂ ನೋಡಿ. ಯಾಕಂದ್ರೆ ಈ ಒಂದು ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಹೇಗೆ ಈ ಒಂದು ಸಮಯ ಉಳಿತಾಯ ಆಗ್ತಾ ಇದೆ, ಹೌದು ರೈತರಿಗೆ ಲಾಭ ಅಂದ್ರೆ ಸಮಯ ಉಳಿತಾಯ ಆಗುವುದು ಮತ್ತು ಕಚೇರಿಗೆ ಓಡಾಡುವುದನ್ನು ತಪ್ಪಿಸಲಾಗಿದೆ. ಮತ್ತು ಲಂಚ ಮತ್ತು ಅಥವಾ ವಿಳಂಬದ ತಕ್ಷಣವಾಗಿ ದಾಖಲೆಯಲ್ಲಿ ಸಿಗ್ತಾ ಇರುವಂತದ್ದು. ಅಂದ್ರೆ ಲಂಚ ಕೊಡ್ತಾ ಇದ್ರು, ಆದ್ರೆ ಇವಾಗ ತಕ್ಷಣವೇ ನಿಮ್ಗೆ ದಾಖಲೆಗಳು ಸಿಗ್ತಾ ಇದೆ. ಮತ್ತು ಬ್ಯಾಂಕ್ ಸಾಲ, ಕೃಷಿ ಯೋಜನೆ, ಪಿಂಚಣಿ ಪಡೆಯಲು ಸುಲಭವಾದ ದಾಖಲೆಯಾಗಿದೆ. ಅಂದ್ರೆ ಈ ಒಂದು ಪೌತಿ ಖಾತೆ ಇದ್ರೆ ನಿಮ್ಗೆ ಬ್ಯಾಂಕ್ ಸಾಲ ಮತ್ತು ಕೃಷಿ ಯೋಜನೆ ಮತ್ತು ಪಿಂಚಣಿ ಪಡೆಯಲು ಕೂಡ ಇಲ್ಲಿ ಸುಲಭವಾದ ಅವಕಾಶ ಮಾಡಿಕೊಟ್ಟಿದೆ ಸರ್ಕಾರದಿಂದ. ಜಮೀನಿನ ಹಕ್ಕು ಕುರಿತು ಇಲ್ಲಿ ಕುಟುಂಬದಲ್ಲಿ ಕಲಹ ಕಡಿಮೆಯಾಗಲಾಗುವುದೇ ಅಂತ ಕೂಡ ತಿಳಿಸಲಾಗಿದೆ. ಹೌದು ರೈತ ಸ್ನೇಹಿತರೆ, ಇದು ನಮ್ ಜಮೀನು, ಅದು ನಿಮ್ ಜಮೀನು ಅನ್ನೋದು ಈಗ ರೈತರಲ್ಲೇ ತಪ್ಪಿಸಲಾಗಿದೆ ಸರ್ಕಾರದಿಂದ. ಅವರವರ ಜಮೀನನ್ನು ಅವರವರಿಗೆ ಹೆಸರು ಮಾಡಿ ಕೊಡ್ತಾ
ಇರುವಂತದ್ದು ಇದಂತೂ ಒಳ್ಳೆ ಅವಕಾಶ ಮತ್ತು ಒಳ್ಳೆ ಸುದ್ದಿ ಅಂತಲೇ ಹೇಳ್ಬೋದು ಮತ್ತು ದೊಡ್ಡ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಪ್ರತಿಯೊಬ್ಬರಿಗೂ ಕೂಡ ಖುಷಿ ಆಗುವಂತದ್ದು ಈ ಒಂದು ಯೋಜನೆಯಿಂದ. ಸರ್ಕಾರ ಅಂತೂ ಈಗ ರೈತರಿಗೆ ಬಹಳಷ್ಟು ಉಪಯುಕ್ತವಾಗಿರುವ ಯೋಜನೆಯನ್ನು ತಂದುಕೊಡ್ತಾ ಇದೆ. ಹಾಗೆ ಇದೇ ತರಹದ ಪೌತಿ ಖಾತೆ ಮತ್ತು ಈ ಖಾತೆಯನ್ನು ಮಾಡ್ತಾ ಇರುವಂತದ್ದು. ರೈತರಿಗೆ ಇನ್ನೊಂದು ಶುಭ ಸುದ್ದಿ ಏನಂದ್ರೆ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಮುಂದೆ ಅರ್ಜಿ ಹಾಕುವುದಕ್ಕೆ ತೊಂದರೆ ಆಗೋದಿಲ್ಲ ಮತ್ತು ದಾಖಲೆಗಳು ಸರ್ಕಾರಕ್ಕೆ ಕೊಡಬೇಕಾಗುವಂತಿಲ್ಲ ಮತ್ತು ನಿಮ್ಮ ಹಕ್ಕನ್ನು ಸ್ವಯಂ ಚಾಲಿತವಾಗಿ ನಿಮ್ಮ ಹೆಸರಿಗೆ ತಂದು ಕೊಡ್ತಾ ಇದೆ. ಮತ್ತು ಇಲ್ಲಿ ಸರ್ಕಾರದಿಂದ ಒಂದು ಮಾಹಿತಿಯನ್ನು ಕೂಡ ತಿಳಿಸಲಾಗಿದೆ. ಈ ಒಂದು ಮಾಹಿತಿ ಏನಂದ್ರೆ ಮೊನ್ನೆ ಒಬ್ಬ ಶಿವಮೊಗ್ಗ ಜಿಲ್ಲೆಯ ರೈತನು ಪೌತಿ ಖಾತೆ ಅವನ ತಂದೆ ಹೆಸರಿನಲ್ಲಿತ್ತು. ಅವರ ತಂದೆ ಸಾವನ್ನಪ್ಪಿದ ಬಳಿಕ ಮಗನಿಗೆ ಬ್ಯಾಂಕ್ ಸಾಲಕ್ಕೆ ಅರ್ಜಿ ಹಾಕಿದಾಗ RTC ಅವನ ಹೆಸರಿನಲ್ಲಿ ಇಲ್ಲದಿದ್ದರೆ ಅವನಿಗೆ ಸಾಲದ ಸಮಸ್ಯೆ ಆಗಿ ಬಂತು. ಹೌದು ರೈತ ಸ್ನೇಹಿತರೆ, ಯಾವುದೇ ಕಾರಣಕ್ಕೂ ಈ ಒಂದು ಪೌತಿ ಖಾತೆ ನಿಮ್ಮ ಹೆಸರಿನಲ್ಲಿಲ್ಲ ಅಂದ್ರೆ ನಿಮಗೆ ಈ ಒಂದು ಯಾವುದೇ ಬ್ಯಾಂಕಿನಲ್ಲಿ ಹೊಲದಲ್ಲಿ ಜಮೀನಲ್ಲಿ ಸಾಲವನ್ನು ತೆಗೆದುಕೊಳ್ತಿರ್ತಿರಲ್ಲ ಅಂತವ್ರಿಗೆ ಈ ಒಂದು ಮಾಹಿತಿಯನ್ನು ತಿಳಿಸಲೇಬೇಕು. ಅಂತವ್ರಿಗೆ ಈ ಒಂದು RTC ಅವರ ಹೆಸರಿನಲ್ಲಿಲ್ಲ ಅಂದ್ರೆ ಅವ್ರಿಗೆ ಸಾಲವನ್ನು ಕೊಡೋದಿಲ್ಲ. ಅದಕ್ಕೋಸ್ಕರ ಈ ಒಂದು ಸಾಲವನ್ನು ಮತ್ತು ಸಬ್ಸಿಡಿಯನ್ನು ಮತ್ತು ಪಿಂಚಣಿಯನ್ನು ಕೂಡ ಸಿಗ್ಬೇಕಂದ್ರೆ ಈ ಒಂದು RTC ದಾಖಲೆ ಬೇಕೇ ಬೇಕಾಗಿರುವಂತದ್ದು. ಅವರ ಹಕ್ಕು ಅವನ ಪತ್ರ ಅವರಿಗೆ ಇರಲೇಬೇಕಾಗಿರುವಂತದ್ದು. ಈ ಒಂದು ಪೌತಿ ಖಾತೆಯ ಹಕ್ಕಿನ ಪತ್ರ ಅವರಿಗೆ ಸಿಗಲೇಬೇಕಾಗಿರುವಂತದ್ದು. ಅದಕ್ಕೋಸ್ಕರ ಕೂಡ ಇಲ್ಲಿ ಸರ್ಕಾರದಿಂದ ಈ ಒಂದು ಪೌತಿ ಖಾತೆಯನ್ನು ಸ್ವಯಂ ಚಾಲಿತವಾಗಿ ಮಾಡ್ಕೊಡ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಒಳ್ಳೆ ಅವಕಾಶ ಅಂತಲೇ ಹೇಳ್ಬೋದು. ಪ್ರತಿಯೊಬ್ಬರಿಗೂ ಕೂಡ ಇದು ಒಳ್ಳೆ ಅವಕಾಶಲೇ. ಏಕೆಂದ್ರೆ ಈ ಒಂದು ಒಳ್ಳೆ ಅವಕಾಶದಿಂದ ಎಷ್ಟೋ ಜನರಿಗೆ ಸಹಾಯವಾಗುವಂತದ್ದು ಮತ್ತು ಕಚೇರಿಗೆ ಹೋಗಬೇಕಾಯ್ತು, ತಹಶೀಲ್ದಾರ್ ಕಚೇರಿಗೆ ಹೋಗಿ ಮತ್ತು ಅವ್ರಿಗೆ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಕೊಟ್ಟು ಮತ್ತು ಅಲ್ಲಿ ಮತ್ತು ನಾಳೆ ಬರಿ ನಾಡ್ದ ಬರಿ ಅನ್ನೋದನ್ನು ತಪ್ಪಿಸಲಾಗಿದೆ. ಇಲ್ಲಿ ಸ್ವಯಂ ಚಾಲಿತವಾಗಿ ಈ ಒಂದು ಪತ್ರವನ್ನು ನಿಮ್ಮ ಖಾತೆಗೆ ನಿಮ್ಮ ಹೆಸರಿನಲ್ಲಿ ತಂದು ಕೊಡ್ತಾ ಇದೆ ಸರ್ಕಾರದಿಂದ. ಇದು ಒಳ್ಳೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ಒಂದು ಮಾಹಿತಿಯನ್ನು ಅವ್ರಿಗೂ ತಿಳಿಸಿ. ಅವ್ರಿಗೂ ಗೊತ್ತಾಗುವಂತದ್ದು ನಮ್ಮ ಹಕ್ಕಿನ ಪತ್ರ ಇವಾಗ ನಮಗೆ ಸಿಗ್ತಾ ಇದೆ ಅನ್ನೋದು ಅವ್ರಿಗೆ ತಿಳಿಯುವಂತದ್ದು. ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿಯೊಬ್ಬ ರೈತರಿಗೂ ಕೂಡ ಧನ್ಯವಾದಗಳು.